ಸಂಸ್ಕೃತದಲ್ಲಿ ಉ ಎಂದರೆ ಎತ್ತರಕ್ಕೆ, ರಕ್ಷಿಸುವುದು, ಅಂಧಕಾರದಿಂದ ಬೆಳಕಿನತ್ತ ಕರೆದೊಯ್ಯುವುದು. ಗುರುರಾಯರು ಕೂಡ ಹಾಗೆಯೇ. ಭಕ್ತರು ಸಂಕಷ್ಟದಲ್ಲಿದ್ದಾಗ ಅವರು ಅಂಧಕಾರದಿಂದ ಹೊರತೆಗೆದು ಜೀವನಕ್ಕೆ ಬೆಳಕು ತರುತ್ತಾರೆ. ಒಮ್ಮೆ ಒಬ್ಬ ಭಕ್ತನು ತುಂಬಾ ಸಂಕಷ್ಟದಲ್ಲಿದ್ದನು. ಅವನ ಮನೆಗೆ ಅಜ್ಞಾತ ಭಯ, ಅಶಾಂತಿ, ಅನಾರೋಗ್ಯ ಇವುಗೆಲ್ಲ ಕಾಡುತ್ತಿತ್ತು. ರಾತ್ರಿ ಬಂದರೆ ಮನೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ದವು. ಆ ಭಕ್ತನು ತುಂಬಾ ಹೆದರಿಬಿಟ್ಟನು. ಅವನು ಕೊನೆಗೆ ಗುರುರಾಯರ ಮಠಕ್ಕೆ ಹೋಗಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದನು. ಅವನು ಹೇಳಿದನು, ಗುರುರಾಯರೇ, ನನ್ನನ್ನು ಕಾಪಾಡಿ. ಅದೇ ರಾತ್ರಿ ಅವನು ಒಂದು ಅದ್ಭುತ ಕನಸು ಕಂಡನು. ಆ ಕನಸಿನಲ್ಲಿ ಗುರುರಾಯರು ದಿವ್ಯ ಪ್ರಕಾಶದಲ್ಲಿ ಕಾಣಿಸಿಕೊಂಡರು. ಅವರು ಹೇಳಿದ ಮಾತು ಒಂದೇ: ಭಯಪಡಬೇಡ, ನಾನಿದ್ದೇನೆ. ಮುಂದಿನ ದಿನದಿಂದ ಆ ಮನೆಗೆ ಕಾಡುತ್ತಿದ್ದ ಎಲ್ಲಾ ಅಶಾಂತಿ ಅದೇ ಕ್ಷಣದಲ್ಲಿ ಮಾಯವಾಯಿತು. ಉಗ್ರಂ ಪಿಶಾಚಾದಿಕಂ ದ್ರಾವಯಿತ್ವಾ ಶುಸೌಖ್ಯಂ ಜನಾನಾಂ ಕರೋಷಿ ಶಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಈಗ ಕಣ್ಣು ಮುಚ್ಚಿ ಈ 2 ಶ್ಲೋಕಗಳ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲವೂ ಉ ಅಕ್ಷರದ ಶಕ್ತಿಯಿಂದ ಕರಗುತ್ತಿವೆ ಮತ್ತು ರಾಯರ ಉ ಅಕ್ಷರದ ಕರುಣೆ ನಿಮ್ಮ ಮೇಲೆ ಹೂಮಳೆಯಂತೆ ಸುರಿಯುತ್ತಿದೆ ಎಂದು ಭಾವಿಸಿ. ರಾಯರಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ರಾಯರ ಆಶೀರ್ವಾದದೊಂದಿಗೆ ಸಿಗೋಣ. ನಮಸ್ಕಾರ. ಹೆಚ್ಚಿನ ವಿವರಣೆ ನಮ್ಮ ಯೂಟ್ಯೂಬ್ ಲಿಂಕ್ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದೆ. ಪೂರ್ಣ ವಿಡಿಯೋ ಸಿಗುತ್ತೆ. ಗುರುಭ್ಯೋ ನಮಃ.